ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಅಂತೂ ಇಂತೂ SSLC ಪರೀಕ್ಷೆ ಫಲಿತಾಂಶ ಬಂತು. ತುಂಬ ಜನ ಹ್ಯಾಪಿ ಇದ್ದೀರಿ, ತುಂಬ ಜನರಿಗೆ ಕೂಡ ದುಃಖನೂ ಕೂಡ ಇರ್ಬೋದು. ಸೊ ಡೋಂಟ್ ವರಿ. ಸೊ ಫಸ್ಟ್ಗೆ ಮರು ಎಣಿಕೆ, ಮರು ಮೌಲ್ಯಮಾಪನ ಅದ್ರ ಬಗ್ಗೆ ನೋಡ್ಕೊಡ್ರಿ. ಆಮೇಲೆ ನೀವು ಎಕ್ಸಾಮ್ 2 ಬಗ್ಗೆ ಡಿಸಿಷನನ್ನು ತೊಗೊಳ್ರಿ. ಸೊ ಯಾರ್ದೆಲ್ಲ ರಿಸಲ್ಟ್ ಚೆನ್ನಾಗಿದೆ ಇನ್ನೊಂದು ಸರಿ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ನಿಮ್ಮ ರಿಸಲ್ಟನ್ನು ಸಹಿತ ತಾವುಗಳು ಕಮೆಂಟಲ್ಲಿ ಪಿನ್ ಮಾಡ್ಬೋದು. ಸೊ ಮೇನಾಗಿ ನಾನು ನಿಮಗೆ ರಿಸಲ್ಟ್ ಬಗ್ಗೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೇಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಇದನ್ನು ತಾವೇನು ಮಾಡಬೇಕು ತಿಳ್ಕೊಳ್ಬೇಕು. ಫಸ್ಟ್, ನೀವು ಇವ್ಯಾಲ್ಯೂಯೇಷನ್ ಹಾಕ್ರಿ ಅಥವಾ ರೀಕೌಂಟ್ ಹಾಕ್ರಿ, ಫೋಟೋ ಕಾಪಿಯನ್ನು ತರಿಸಲೇಬೇಕು. ಇಂದಿನಿಂದ ಅರ್ಜಿ ಪ್ರಾರಂಭ ಮಾಡಿದ್ದಾರೆ. 26/4/2026 ನೀವು ಫೋಟೋ ಕಾಪಿಯನ್ನು ತರಿಸ್ಬೋದು. ಸೊ ಮುಂದೆ ಈ ಫೋಟೋ ಕಾಪಿಯನ್ನು ಅರ್ಜಿ ಸಲ್ಲಿಸಲು 100 ರೂಪೀಸ್ ಫೈನ್ ಅಂತ 28 ಮತ್ತು 27ಕ್ಕೆ ಡೇಟ್ ಇಟ್ಟಿದ್ದಾರೆ. ನೆಕ್ಸ್ಟ್ ನೀವು ಪೇಮೆಂಟನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಡೇಟ್ಗಳನ್ನು ಸಹಿತ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಿದ ನಂತರ ಸೊ ತಾವು ಏನು ಮಾಡ್ಬೋದು, 27ರಿಂದ 29/4/2026 ಪೇಮೆಂಟನ್ನು ಮಾಡ್ಬೋದು. ಸೊ ಒಟ್ಟಾರೆ ಇರ್ತಕ್ಕಂಥ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ವಿತ್ ಫೈನ್ ಇದೆ ಅದು, ಓಕೆನಾ. ಸೊ 28 ಮತ್ತು 4/5/2026 ಅಂತ ಕೊಟ್ಟಿದ್ದಾರೆ. ಇದು ಡೇಟನ್ನು ನಿಮಗೆ ಗೊತ್ತಾಯಿತು. ಅದಕ್ಕಿರ್ತಕ್ಕಂಥ ಪೇಮೆಂಟು ಕೂಡ ಇದೆ, ಓಕೆ. ಸೊ ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥದ್ದು ಏನಂದರೆ ರೀಕೌಂಟು ಇವ್ಯಾಲ್ಯೂಯೇಷನ್ಗಾಗಿರ್ತಕ್ಕಂಥದ್ದು ಕೇವಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಕೊಡಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಫಿಸಿಕಲ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ಸ್ ಇರೋದಿಲ್ಲ, ಓಕೆ. ಆಮೇಲೆ ನೀವು ಪೇ ಮಾಡ್ತಕ್ಕಂಥ ಪ್ರತಿಯೊಂದು ಕ್ರೆಡಿಟ್ ಕಾರ್ಡ್ಗೂ ಕೂಡ ಏನು ಮಾಡ್ತಾ ಇರುತ್ತವರು ಚಾರ್ಜಸ್ಗಳನ್ನು ಅಪ್ಲಿಕೇಬಲ್ ಮಾಡ್ತಾರೆ. ಸೊ ಯಾವ ಥರನಾಗಿದೆ ಅನ್ನೋದನ್ನು ನೋಡ್ಕೊಡ್ರಿ. ಕೇವಲ ಒಂದು ವಿಷಯದ ನಿಮಗೆ ಫೋಟೋ ಕಾಪಿ ಸ್ಕ್ಯಾನ್ ಕಾಪಿ ಬೇಕಾದರೆ 410 ರೂಪಾಯಿ, ಓಕೆ. ಅದು K1ನಲ್ಲಿ ಕರ್ನಾಟಕ 1 ಸೆಂಟರು. ಆಮೇಲೆ ಮರು ಮೌಲ್ಯಮಾಪನಕ್ಕೆ ಇರ್ತಕ್ಕಂಥದ್ದು 810 ರೂಪಾಯಿ. ಆಮೇಲೆ ಆಫ್ಲೈನ್ ಚಲನಲ್ಲಿ ಕೇಳಿದ್ದಾರೆ. ಸೊ ಆಫ್ಲೈನ್ ಚಲನಲ್ಲಿ ತುಂಬಿದರೆ ನಿಮಗೆ 420 ಸ್ಕ್ಯಾನ್ ಕಾಪಿ, 820 ಇವ್ಯಾಲ್ಯೂಯೇಷನ್. ಆಮೇಲೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಚಲನಲ್ಲಿ 410 ರೂಪಾಯಿ ಒಂದು ವಿಷಯಕ್ಕೆ, 810 ರೂಪಾಯಿ ಮರು ಮೌಲ್ಯಮಾಪನಕ್ಕೆ ಒಂದು ವಿಷಯ, ಓಕೆ. ಅದ್ರ ಕೆಳಗಡೆ ಸ್ಕ್ಯಾನ್ ಕಾಪಿಗೆ ಮತ್ತು ಬ್ಯಾಂಕ್ ಸೇವಾ ಶುಲ್ಕ ಕೊಟ್ಟಿದ್ದಾರೆ, ಅದನ್ನು ಸಹಿತ ತಾವುಗಳು ನೋಡ್ಕೊಳ್ಬೋದು. ಸೊ ನೀವು ಅರ್ಜಿಯನ್ನು ಸಲ್ಲಿಸಿದ ನಂತರ ಮಂಡಳಿಯಿಂದ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಮೆಸೇಜ್ಗಳು ಬರ್ತವೆ. ಸೊ ಆನ್ಸರ್ ಪೇಪರ್ ಅಪ್ಲೋಡ್ ಆಗಿರ್ಬೋದು ಅಥವಾ ಇವ್ಯಾಲ್ಯೂಯೇಷನ್ ಬಗ್ಗೆ ಇರ್ತಕ್ಕಂಥದ್ದು ರೀಕೌಂಟು, ಅದನ್ನು ನೀವೇನು ಮಾಡಬೇಕಂತಂದರೆ ನೋಡ್ಕೊಳ್ಬೋದು, ಓಕೆ. ಸೊ ಆಮೇಲೆ ಶಾಲೆಗೆ ಸಂಬಂಧಿಸಿದ ಎಲ್ಲ ವಿದ್ಯಾದ ಅಭ್ಯರ್ಥಿಗಳ ಫಲಿತಾಂಶ ಸೊ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಏನಾದರೂ ತಪ್ಪಿದರೆ 10 ದಿನಗಳ ಒಳಗೆ ಅವ್ರು ಏನು ಮಾಡಿದ್ದಾರೆ, ಕ್ರಮ ವಹಿಸಿ ಅಂತ ಹೇಳಿದ್ದಾರೆ. ಇದು ಮೇನ್ ಇರ್ತಕ್ಕಂಥದ್ದು HMs ಅವ್ರಿಗೆ ಇರ್ತಕ್ಕಂಥ ಸಂದೇಶ. ಏನಾದರೂ ನೀವು ಫೋಟೋ ಕಾಪಿ ಇವ್ಯಾಲ್ಯೂಯೇಷನ್ ಮತ್ತು ರೀಕೌಂಟ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಬೇಕಾದರೆ ಬೋರ್ಡ್ನವರು ನಿಮಗೆ ಸಹಾಯವಾಣಿಯನ್ನು ಒದಗಿಸಿದ್ದಾರೆ. 080233100075, 080233100076. ಸೊ ಇವುಗಳಿಗೆ ನೀವೇನು ಮಾಡ್ಬೋದು, ದೂರವಾಣಿಗೆ ಕರೆ ಮಾಡಿ ನಿಮ್ಮ ಫೋಟೋ ಕಾಪಿ, ನಿಮ್ಮ ಇವ್ಯಾಲ್ಯೂಯೇಷನ್ ರೀಕೌಂಟಿಂಗ್ ಬಗ್ಗೆ ಇರ್ತಕ್ಕಂಥ ಮಾಹಿತಿಯನ್ನು ಕೇಳ್ಬೋದು ಅಂತ ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅವರು ಏನು ಮಾಡಿದ್ದಾರೆ, ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಮಾಹಿತಿಯಲ್ಲಿ ನಾನು ಕೊಟ್ಟಿರ್ತಕ್ಕಂಥದ್ದು ರೀಕೌಂಟ್ ಇವ್ಯಾಲ್ಯೂಯೇಷನ್ಸ್ ಬಗ್ಗೆ ಇರ್ತಕ್ಕಂಥ ಡೇಟು ಮತ್ತು ಫೀಸ್ ಇದ್ದಾವೆ. ಸೊ ಚೆನ್ನಾಗಿ ಯಾರೆಲ್ಲ ಅಪ್ಲೈಗಳನ್ನು ಮಾಡಬೇಕಂತಿದ್ದೀರಿ ಅವರು ದಂಡರಹಿತವಾಗಿ, ಓಕೆ, 23ರಿಂದ 26ರವರೆಗೆ ತಾವುಗಳು ಏನು ಮಾಡ್ಬೋದು, ಅರ್ಜಿಗಳನ್ನು ಸಲ್ಲಿಸ್ಬೋದು. ಸೊ ಒಂದು ಫೋಟೋ ಕಾಪಿಗೆ 410 ರೂಪಾಯಿ, ಒಂದು ವಿಷಯದ ಇವ್ಯಾಲ್ಯೂಯೇಷನ್ಗೆ 810 ರೂಪಾಯಿ. ಇಷ್ಟು ಮೇನ್ ಆಗಿರ್ತಕ್ಕಂಥ ಮಾಹಿತಿ ಇತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಗುಡ್ ಲಕ್.